ಇಲ್ಲ ಅಂತ ಹೇಳೋದಿಲ್ಲ. ಆಬ್ವಿಯಸ್ಲಿ ಜಾಸ್ತಿ ಕಾಂಟ್ರಾಕ್ಟ್ ಕರೆದಿವಿ, ಇನ್ಕಮಿಂಗ್ ದುಡ್ಡು ಕಮ್ಮಿ ಇದೆ. ಒಂದು ಮೊನ್ನೆ ತಾನೇ ನಾನು 3-4 ತಿಂಗಳ ಹಿಂದ್ಗಡೆ GSC ಮ್ಯಾಪಿಂಗ್ ಮಾಡಿಬಿಟ್ಟು ಟೆಂಡ್ರ್ ಕೂಡ ಕರೆದಾಗಿದೆ. ಅದರಲ್ಲಿ ಸ್ವಲ್ಪ ರೆವಿನ್ಯೂ ಜಾಸ್ತಿ ಬರಲಿಕ್ಕೆ ಒಂದು ಅವಕಾಶ ಆಗ್ತಕ್ಕಂಥದ್ದು ಅದೊಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಇನ್ನು ಕಡ್ಡಾಯವಾಗಿ ಇನ್ನೂ ಜಾಸ್ತಿ ರೆವಿನ್ಯೂ ರಿಸೋರ್ಸನ್ನು ಜಾಸ್ತಿ ಮಾಡಬೇಕು. ನಾನು ಕೂಡ ಐ ಆಮ್ ನಾಟ್ ಅವೇ ಫ್ರಮ್ ದಿ ಬೋರ್ಡ್, ಯಾಕಂದರೆ ಅಲ್ಲಿರ್ತಕ್ಕಂಥ ಕಾರ್ಪೊರೇಷನ್ ಬೋರ್ಡ್ ಅದನ್ನು ಸುಪ್ರೀಮ್ ಇದೆ. ನಾನು ಅವ್ರನ್ನ ಓವರ್ಲುಕ್ ಮಾಡಿ ಇಲ್ಲಿ ಏನು ಪ್ರಾಮಿಸು ಮಾಡೋಕ್ಕೆ ಬರಲ್ಲ. ಅವ್ರಿಗೆ ಪೇಮೆಂಟ್ ಬೇಕಾಗಿದೆ, ಬಿಕಾಸ್ ದ ಪೆಂಡಿಂಗ್ ಬಿಲ್ಸ್ ಆರ್ ವೆರಿ ಹೆವಿ, ಐ ಅಂಡರ್ಸ್ಟುಡ್ ದರ್. ಸೊ ಐ ಹ್ಯಾವ್ ಟು ಟಾಕ್ ಟು ದಿ ಬೋತ್, ಅಲ್ಲಿರ್ತಕ್ಕಂಥ ಮೇಯರ್ಗಳನ್ನ ಕರೆಸಬೇಕು, ಅವ್ರನ್ನ ಕಾನ್ಫಿಡೆನ್ಸ್ನ ತೊಗೊಂಡು ಮುಂದೆ ಇವರಿಗೆ ಯಾವ ರೀತಿಯಾದಂಥ ದುಡ್ಡು ಕೊಡಬೇಕಂತೇಳಿ ನಾವು ಸೆಕ್ರೆಟರಿಗಳು ಇರ್ತಕ್ಕಂಥ ಕಾರ್ಪೊರೇಟರ್ಸ್ನ ಮೇಯರ್ನ ಕರೆದ್ಬಿಟ್ಟು ಅವ್ರನ್ನ ವಿಶ್ವಾಸಕ್ಕೆ ತೊಗೊಂಡ್ಬಿಟ್ಟು ಡೆಫಿನೆಟ್ಲಿ ವಿಲ್ ಹ್ಯಾವ್ ಸಮ್ ವಯಾ ಮೀಡಿಯಾ ಟು ಗಿವ್ ಸಮ್ ಪೇಮೆಂಟ್ ಫಾರ್ ದಮ್ ಸೊ ದಟ್ ದೇ ವಿಲ್ ಗೆಟ್ ಸಮ್ ರಿಲೀಫ್. ಈಗ ಇರ್ತಕ್ಕಂಥದ್ದು ನನ್ನ ಇಲ್ಲೇ ಲೆಕ್ಕಕ್ಕೆ ಇರ್ತಕ್ಕಂಥದ್ದು ಹಳೆ ಪೆಂಡಿಂಗ್ 120 ಕೋಟಿ ಇದೆ, ಹೊಸ ವರ್ಕ್ 200 ಕೋಟಿ ಇದೆ. 320 crores more or less it looks like a due. And from 2024 March to 2025 March ಆಲ್ರೆಡಿ ಬಡ್ಜೆಟ್ ಆಗಿದೆ. ಅಲ್ಲಿ ನಾವು ಕಡ್ಡಾಯವಾಗಿ 100 ಕೋಟಿ ಖರ್ಚು ಮಾಡೋದು ಆಲ್ರೆಡಿ ಆಗಿಬಿಟ್ಟಿದೆ. ಫರ್ದರ್ ಮೋರ್ 2025 ಮಾರ್ಚ್ ಟು 2026 ಮಾರ್ಚ್ ಅದರ ಕಡ್ಡಾಯವಾಗಿ ದುಡ್ಡನ್ನ ಕಮ್ಮಿ ಮಾಡಿ ಆ ದುಡ್ಡನ್ನ ಸ್ವಲ್ಪ ಇದು ಡೈವರ್ಟ್ ಮಾಡಬೇಕು. ಒಂದು ಯಾಕಂದರೆ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ಓಲ್ಡ್ ಬಿಲ್ಸಿಗೆ, ಆಮೇಲೆ ಎಕ್ಸಸ್ ದುಡ್ಡನ್ನ ರೆವೆನ್ಯೂ ನಾವು ಜನ್ರೇಟ್ ಮಾಡಿದ್ರೆ ಎಲ್ಲೋ ಒಂದು ಜಾಗದಲ್ಲಿ ಬ್ಯಾಲೆನ್ಸ್ ಕಾಣ್ಬೋದು. ಇದಕ್ಕೆ ಅವ್ರ ಜೊತೆ ಕುತ್ಕೊಂಡು ಮಾತನಾಡಿ ನಾವು ಸ್ವಲ್ಪ ಏನೋ ಒಂದು ಬ್ಯಾಲೆನ್ಸ್ ಮಾಡಿ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿಕೊಡ್ತೀವಿ. ಆದಾಯ ಕಡಿಮೆ ಇದ್ದಾಗೂ ಕೂಡ ಎಕ್ಸಸ್ ಆಗಿ ಬಜೆಟ್ ಇದನ್ನ ಟೆಂಡರ್ ಖರೀದಿಲಿಕ್ಕೆ ಬಾಡಿಗರಣ ಅಥವಾ ಶಾಸಕರು ಕೂಡ ಇದರೊಳಗೆ ಅವ್ರನ್ನ ಈಗ ಪೊಲಿಟಿಕಲಿ ಕ್ರಿಟಿಸೈಸ್ ಮಾಡೋದ್ರಾಗ ಅರ್ಥನೇ ಇಲ್ಲ. ಪೊಲಿಟಿಕಲಿ ಕ್ರಿಟಿಸೈಸ್ ಮಾಡೋದ್ರಾಗ ಐ ಡೋಂಟ್ ಥಿಂಕ್ ಸೊ ವಿ ವಿಲ್ ಸ್ಕೋರ್ ಎನಿಥಿಂಗ್. ಅದು ಚುನಾವಣೆ ಬಂದಾಗ ನೋಡೋಣ. ಬಟ್ ಈಗ ಅಡ್ಮಿನಿಸ್ಟ್ರೇಷನಲ್ಲಿ ಮಾಡಿರ್ತಕ್ಕಂಥ ತಪ್ಪು ನಮ್ಮದೇ ಇದೆ. ವಿ ಆರ್ ರೆಸ್ಪಾನ್ಸಿಬಲ್ ಆಸ್ ಅ ರೆಪ್ರೆಸೆಂಟೇಟಿವ್, ವಿ ಹ್ಯಾವ್ ಡನ್ ಇಟ್. ನಾವು ದ ಸೊಲ್ಯೂಷನ್ ವಿ ಹ್ಯಾವ್ ಟು ಪ್ರೊವೈಡ್ ದಮ್ ದ ಸೊಲ್ಯೂಷನ್ ರಾದರ್ ದನ್ ಟಾಕಿಂಗ್ ಅಗೇನೆಸ್ಟ್ ಈಚ್ ಅದರ್. ಎಲ್ಲೋ ಒಂದು ವಯಾ ಮೀಡಿಯಾ ಕಂಡುಹಿಡಿಬೇಕು, ಕೆಲಸ ಅಂತ ಆಗ್ಬಿಟ್ಟಿದೆ. ಆ ಕೆಲಸಕ್ಕೆ ಅವ್ರಿಗೆ ಹೆಂಗೆ ದುಡ್ಡು ಕೊಡಿಸ್ಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು. ಇಟ್ಸ್ ವೆರಿ ಈಸಿ ಫಾರ್ ಮಿ ಟು ಸೇ ಪೊಲಿಟಿಕಲ್ ಎಂಡ್ ಗೋ, ವಿಚ್ ಐ ವಿಲ್ ನಾಟ್ ಡೂ ಇಟ್ ಆಲ್ಸೋ. ಸರ್, ಈಗ ಮೂಡಾ ಪ್ರಕರಣದಲ್ಲಿ CMಗೆ ಮತ್ತು ಅವ್ರ ಪತ್ನಿಗೆ ಕ್ಲೀನ್ ಚೀಟ್ ಕೊಡಲಾಗಿದೆ. ಮೂಡಾ ಕೇಸ್ ಕ್ಲೀನ್ ಚೀಟ್ ಸಿಕ್ಕಿದೆ ಸರ್, ಖುಷಿ ಇದೆ ರೀ ಅದಕ್ಕೆ. ವಿ ಆರ್ ವೆರಿ ಹ್ಯಾಪಿ. ಈ ಕ್ಲೀನ್ ಚೀಟ್ ಸಿಕ್ಕಿದೆ. BJP ಅವರು ಏನು ಮೂಡಾ ಹಗರಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಅವ್ರ ವೈಫಿಗೆ ಒಂದು ಕಪ್ಪು ಚುಕ್ಕೆ ತರಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ. ಇಂಥದ್ದು ಭಾಳಷ್ಟಿದೆ. ಸೆಂಟ್ರಲ್ ಬಗ್ಗೆ ಮಾತನಾಡಿದ್ರೆ ಮತ್ತೆ ಅದೇ ಅಂತೀರಿ. ಇಂಥ BJP ಹೆಜ್ಜೆಜ್ಜಿಗೆ ಮಾಡಿದೆ. ರಾಜ್ಯದಲ್ಲಿ ಅವರಿದ್ದಾಗ ಏನು ಕರ್ಮಕಾಂಡಗಳು ಮಾಡಿದ್ದಾರೆ, ಯಾರ್ಯಾರು ಎಷ್ಟು ಸೈಟ್ ತೊಗೊಂಡಿದ್ದಾರೆ ಅವ್ರಿಗೆ ಯಾರೂ ನೀವು ಕೇಳಿಲ್ಲ. ನಮ್ಮನ್ನು 14 ಸೈಟ್ ಬಗ್ಗೆ ಎಷ್ಟು ಕೇಳಿದಿರಿ, 125 ಸೈಟ್ ಬಗ್ಗೆ ಯಾರನ್ನ ಒಬ್ಬರು ಲೆಕ್ಕ ಕೊಟ್ಟಿದ್ದಾರೆ ಇವತ್ತುವರೆಗೆ. ನಮ್ಮನ್ನು ಇನ್ನಾದರೂ ಅದ್ರ ಬಗ್ಗೆನೇ ಕಾಡ್ತಾ ಇದ್ದೀರಿ, ಅದ್ರ ಬಗ್ಗೆನೇ ಪ್ರಶ್ನೆ ಕೇಳ್ತಾ ಇದ್ದೀರಿ. ವೈ ದ ಮೀಡಿಯಾ ಇಸ್ ನಾಟ್ ಟೇಕನ್ ಇಶ್ಯೂ ಆಫ್ 125 ಸೈಟ್ಸ್? ಯಾಕೆ ಅದನ್ನು ಭಾಳ ಪ್ರಮುಖವಾಗಿ ತೊಗೊಳ್ಳಿಲ್ಲ? ನಾವು ಗಟ್ಟಿಯಾಗಿ ತೊಗೋಬೇಕಾಗಿತ್ತು. 14 ಸೈಟ್ ಆಯಿತು. ಗವರ್ನರ್ ಯಾಕೆ 125 ಸೈಟಿಗೆ ಕೊಡಲಿಲ್ಲ ಸ್ಯಾಂಕ್ಷನು? ಯಾಕೆ ಬರೀ ಇದೆ 14 ಸೈಟಿಗೆ ಸ್ಯಾಂಕ್ಷನ್ ಕೊಟ್ಟರು? ಯಾಕೆ ಬರೀ 14 ಸೈಟಿಗೆ ಸ್ಯಾಂಕ್ಷನ್ ಕೇಳಕ್ಕೆ ಹೋದರು? ವೈ ಓನ್ಲಿ 14 ಸೈಟ್ಸ್ ಪೀಪಲ್ ವೆಂಟ್ ಫಾರ್ ಸ್ಯಾಂಕ್ಷನ್? ವೈ ನಾಟ್ ಫಾರ್ 125 ಸೈಟ್ಸ್? ಬೇಸಿಕ್ ಪ್ರಾಬ್ಲಮ್ನಲ್ಲೇ ಹೋಗಿದ್ದೀವಿ. ನಾನು ಮೊದಲಿಂದ ಹೇಳಿದೆ, 14 ಸೈಟ್ ಇವ್ರು ಸಿಗಲಿಕ್ಕೆ ಇದು ಯಾವುದು ರೆಕಮೆಂಡೆಡ್ ಸೈಟ್ ಅಲ್ಲ, ಇದು ಯಾವುದು VIP ಅಲಾಟೆಡ್ ಸೈಟ್ ಅಲ್ಲ. ಅವ್ರ ಮೇಡಮು ಎಲಿಜಿಬಲ್ ಇದ್ದರು. ಬಿಕಾಸ್ ಶಿ ಹ್ಯಾಡ್ ಲಾಸ್ಟ್ ಲ್ಯಾಂಡ್ ಟು ದ ಮೂಡಾ, ಶಿ ಬಿಕೇಮ್ ಎಂಟೈಟಲ್ಡ್ ಫಾರ್ ದಿಸ್ 14 ಸೈಟ್ಸ್. ಬೇರೆಯವರಿಗೆಲ್ಲ ಇನ್ನು 120 ಸೈಟ್ ಸಿಕ್ಕಿದೆ. ಅವ್ರು ಯಾವ ಎಂಟರ್ಟೈನ್ಮೆಂಟ್ ಆಯ್ತು ಅವರಿಗೆ?